ಅವರು ಯಾವ ನಮ್ಮ ಸಂಸದರುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಬರೀ ರಾಜ್ಯ ಸರ್ಕಾರ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂದ್ಕೊಂಡು ಕೂತಿದ್ದಾರೆ. 13 ಕ್ಯೂಸೆಕ್ಸ್ ನೀರು ಕೂಡ ರಾಜ್ಯ ಸರ್ಕಾರ ಬಿಡೋದು ಇಲ್ಲ, ಬಿಡಬಾರ್ದು. ಅದ್ರ ಬಗ್ಗೆ ಅದರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಈಗ ಮಳೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾವು ನಮ್ಮ ರೈತರುಗಳ ಬೆಳೆಗಳಿಗೆ ಮತ್ತು ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ಸರ್, ನಮ್ಮ ರೈತರುಗಳಿಗೆ ಸ್ಪಷ್ಟ ನಿಲುವಿಲ್ಲ ಸರ್, ಬೆಳೆಗಳಿಗೆ 3 ದಿನ ಅನ್ನುವಂಥದ್ದು ವಿಚಾರವಾಗಿ. ಆದರೆ ತಮಿಳುನಾಡು ರೈತರುಗಳಿಗೆ ನೀರು ಕೊಡ್ತಾ ಇರುವಂಥದ್ದು ಕೊಡ್ತಾ ಇಲ್ಲ ರೀ. ಒಂದು ನಿಮಿಷ ಸಮಾಧಾನ. ಕಬಿನಿ ತುಂಬಿರೋದ್ರಿಂದ ಅದನ್ನು ತುಂಬದ ಮೇಲೆ ಎತ್ತದದು ನದಿಗೆ ಹೋಗ್ತಾ ಇದೆ. ನಾವು ಅವ್ರಿಗೆ ಕೊಡ್ತಾ ಇಲ್ಲ. ಇದೊಂದು ನಿಮಗೆ ಮನವರಿಕೆ ಇರಲಿ. ಎರಡನೇದು, ಈ ಡ್ಯಾಮು ಅದು ತುಂಬಿದಾಗ ನಾವು ಈ ಕಡೆಗೆ ಬಿಟ್ಕೋಬೇಕಾದ್ರೂ ಎಲ್ಲಿಗೋಗುತ್ತೆ ಅದು? ನದಿಗೆ ಬಿಟ್ಟಾಗ ತಮಿಳ್ನಾಡಿಗೆ ಹೋಗೋದು. ಆಯಿತು, ಓಕೆ, 3.5 ಕ್ಯೂಸೆಕ್ಸ್ TMC ಹೋಗಿದ್ರೆ ವೆಲ್ ಅನ್ಕೊಂಡು. ಈಗ 12,000 ಕ್ಯೂಸೆಕ್ಸನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಬಿಟ್ಟರೆ ನಾವು ನಮ್ಮ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗ್ತದೆ. ರೈತರ ಪರ ನಾವು ಯಾವುದೇ ನಾವು ರೈತರ ಜೊತೆ ನಾವು ಕೂಡ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಅದು 2-3 ದಿನ ಟೈಮ್ ತಗೊಂಡವ್ರಲ್ಲ, ಹೇಳಿದ್ರಲ್ಲ ಅವ್ರೂ. ಇದು ಪವರ್ ಮೀಟಿಂಗ್ ಮಾಡ್ತೀನಿ, ಒಂದು 3 ದಿನ ಟೈಮ್ ಬೇಕು ಅಂತ ಹೇಳಿದ್ರೆ 3 ದಿನ ಟೈಮ್ ಕೊಡದೇನೆ ನಾವು 2 ದಿನ ಆಗ್ಬಿಟ್ಟು 3 ದಿನ ಕೊಡದೇನೆ ಮಾತಾಡಿದ್ರೆ ಸರಿಯಲ್ಲ. ರಾಜ್ಯ ಬಂದ್ ಕೂಡ ಕರೆ ಕೊಟ್ಟಿರುವಂಥದ್ದು ಸರ್. ಕನ್ನಡ ಹೋರಾಟಗಾರರು ರಾಜ್ಯದ ನೆಲ ಭಾಷೆಗಳು ಬಂದಾಗ ಅವ್ರ ಹೋರಾಟ ಅವರ ವ್ಯಕ್ತ ಮಾಡೋದು ಅದರಲ್ಲೇನು ತಪ್ಪಿಲ್ಲ ಅಂತ ನಾನೇನು ಭಾವಿಸ್ತೀನಿ. ಅವರ ಹೋರಾಟ ಪಾಪ ಅವ್ರೇನು ಅವ್ರ ಸ್ವಂತಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಕನ್ನಡದ ನೆಲ ಜಲದ ಬಗ್ಗೆ ಅವ್ರು ಹೋರಾಟ ಮಾಡಲಿ. ಸರ್, ಮತ್ತೊಂದು ವಿಚಾರ ಅಂತಂದ್ರೆ ನಾಗೇಂದ್ರ ಅವರು ಸೆಷನ್ ಶುರು ಆಗ್ತಿದೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಅವರು ಹೋರಾಟ ಮಾಡ್ತೀವಿ, ರಾಜೀನಾಮೆ ಕೊಡವರೆಗೂ. ಬಿಜೆಪಿಯವರು ಎಷ್ಟು ಜನ ಬೇಲ್ ಮೇಲೆ ಆಚೆ ಇದ್ದಾರೆ? ಅವರೆಲ್ಲ ರಾಜೀನಾಮೆ ಕೊಡ್ತಾರಾ? ಬೇಲ್ ಮೇಲಿದೆ. ಅವರು ಆರೋಪಿ, ಅಪರಾಧಿ ಅಲ್ಲ. ಅಪರಾಧಿಯಾಗಿ ನೀವು ಒಳಗೆ ತಗೊಂಡಿದ್ರೆ ತಪ್ಪು. ಆರೋಪ ಬಂದಿದ ತಕ್ಷಣ ಎಲ್ಲರೂ ನಾವು ಆಚೆ ಇಡಕ್ಕೆ ಹೋದ್ರೆ ಎಷ್ಟು ಜನನ ಇಡಬೇಕಾಗ್ತದೆ? ಆಚೆ ಇಡಬೇಕಾಗ್ತದೆ. ಬಿಜೆಪಿಯಲ್ಲಿ ಎಷ್ಟು ಜನ ಇಲ್ಲ ಹಂಗಾದ್ರೆ? ಎಲ್ಲರನ್ನು ರಿಸೈನ್ ಮಾಡಿಸ್ಬಿಡ್ತಾರಾ? ಮಾಡ್ಸೋಕ್ಕಾಗತ್ತೇನ್ರಿ? ಕುಮಾರಣ್ಣನ ಮೇಲೂ ಕೇಸಿದೆ ಅಲ್ವಾ? ಬಿಜೆಪಿಯವ್ರ ಮೇಲೆ ಕೇಸಿದೆ, ರೇವಣ್ಣವ್ರ ಮೇಲೆ ಕೇಸಿದೆ. ಕೇಸಿರೋರ ಮೇಲೆಲ್ಲರೂ ನಾವು ರಾಜೀನಾಮೆ ಕೇಳೋಕ್ಕಾಗ್ಬಿಡ್ತದ? ಕುಮಾರಣ್ಣ ನಿನ್ನ ಮೇಲೆ ಕೇಸಿದೆ, ನೀನು ಕೇಂದ್ರ ಮಂತ್ರಿ ರಿಸೈನ್ ಮಾಡೋಣಕ್ಕಾಗ್ತದ? ಬಿಜೆಪಿಯವ್ರ ಮೇಲೆಲ್ಲ ಕೇಸಿದೆ, ನೀವೆಲ್ಲ ರಿಸೈನ್ ಮಾಡಿ ಅಂತ ಕೇಳೋಕ್ಕಾಗ್ತದ? ಆರೋಪಿ ಅಪರಾಧಿ ಅಲ್ಲ. ಅವರು ಹೋರಾಟ ಅವ್ರು ಮಾಡಲಿ, ಏನು ತೊಂದರೆ ಇಲ್ಲ. ಅಲ್ಲ, ಬಂದಂಥ ಸಂದರ್ಭದಲ್ಲಿ ರಾಜೀನಾಮೆ ತಗೊಂಡಿದ್ದು ಸತ್ಯ. ನ್ಯಾಯಾಲಯದಲ್ಲಿ ಹೋಗಿ ಅವರು ಬೇಲ್ ತಗೊಂಡ್ಬಂದಿದ್ದಾರೆ. ನ್ಯಾಯಾಲಯನೇ ಬೇಲ್ ಕೊಟ್ಟಂಥ ಸಂದರ್ಭ ನಾವು ನ್ಯಾಯಾಲಯಕ್ಕಿಂತ ದೊಡ್ಡವರ? ನ್ಯಾಯಾಲಯಕ್ಕಿಂತ ದೊಡ್ಡವ್ರೇನ್ರಿ? ಹೇಳ್ರಿ ನಂದೀಶ್, ದೊಡ್ಡವರ ನಾವು? ನ್ಯಾಯಾಲಯ ಬೇಲ್ ಕೊಟ್ಟಿದೆ. ಒಬ್ಬ ದಲಿತರನ್ನ ನಾವು ಮಂತ್ರಿ ಮಾಡಿದ್ದೀವಿ. ನೀವೇನು ಬಿಜೆಪಿಯವರು ಬರೀ ದಲಿತರ ಮೇಲೆ ದಾಳಿ ಮಾಡೋದ? ಒಬ್ಬ ದಲಿತರ ಮಂತ್ರಿ ಆಗೋದು ಬೇಡವಾ? ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.